ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತ ಯೂಟ್ಯೂಬ್ ಚಾನೆಲ್. ಗೈಸ್, ಆಲ್ರೆಡಿ ಟೈಮ್ ಬಂದೀಗ ಬೆಳಿಗ್ಗೆ 2 ಗಂಟೆ. ಜಸ್ಟ್ ಈಗ 1:15 1:45 ಆಯ್ತು ಅಷ್ಟರಲ್ಲಿ. ಸೊ ಊರಿಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೀನಿ. ಇಷ್ಟೊತ್ತಲ್ಲಿ ಏನಕ್ಕೆ ಊರಿಗೆ ಹೋಗ್ತಿದ್ದೀನಿ? ನಾಳೆ ನಮ್ಗೊಂಥರ ಸ್ಪೆಷಲ್ ಡೇ. ಇಲ್ಲ ಆಚೆ ಹೋಗ್ತಿದ್ದೀವಿ. ಎಲ್ಗೆ ಹೋಗ್ತಿದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ, ಏನಕ್ಕೆ ಅಂತೆಲ್ಲ ಹೇಳ್ತೀನಿ, ಹಂಗೆ ತೋರಿಸ್ತೀನಿ. ಕೀಪ್ ವಾಚಿಂಗ್. ಗೈಸ್, ಆ್ಯಕ್ಚುಲಿ ತುಂಬ ಜನಕ್ಕೆ ಅನಿಸಿರುತ್ತೆ, ಇನ್ನು ಕಾರಲ್ಲಿ ಹೋಗ್ತಿದ್ದಾನೆ ಅಂದರೆ ಎಲ್ಲಿಗೆ ಹೋಗ್ತಿರ್ತಾನೆ, ಹೆಂಡ್ತಿ ನೋಡೋದಕ್ಕೆ ಇಲ್ಲ ಮಗನ ನೋಡೋದಕ್ಕೆ ಹೋಗ್ತಿರ್ತಾನೆ ಅಂತ. ಬಟ್ ಪಾರ್ಷಿಯಲಿ ಕರೆಕ್ಟು, ಬಟ್ ಅದ್ರ ಬಿಟ್ಟು ಬೇರೆ ವಿಚಾರ ಇದೆ, ಗೊತ್ತಾಗತ್ತಲ್ಲ, ವ್ಲಾಗ್ ನೋಡ್ತೀರಿ. ಗೈಸ್, ಆ್ಯಕ್ಚುಲಿ ನಾನು ಊರಿಗೆ ಹೋಗಿ ಅಲ್ಲಿ ಎಲ್ಲರನ್ನೂ ಕರ್ಕೊಂಡು ಬೆಳಗ್ಗೆ ಒಂದು 9-9:30 ಮನೆ ಬಿಡಬೇಕಾಗತ್ತೆ, ಓಕೆನಾ. ಅಲ್ಲಿಂದ 1-1.5 ಅವರ್ ಟ್ರಾವೆಲ್ ಮಾಡಬೇಕಾಗತ್ತೆ ಕಾರಲ್ಲಿ ಅಂತ ಹೇಳಿದ್ರೆ. ಬಟ್ ನಾನು ಬೆಳಗ್ಗೆ ಹೋಗ್ಬೋದಿತ್ತು, ಬಟ್ ಇಷ್ಟೊತ್ತು ಮೇಲೆ ನಾನು ಲಾಗೌಟ್ ಆಗಿ ಮಲಗೋದು ಇನ್ನೂ 1 ಅವರ್ ಆಗುತ್ತೆ. ಸೊ ಆಲ್ಮೋಸ್ಟ್ 3 ಗಂಟೆ ಆಗುತ್ತೆ ಮಲಗೋದು. ಒಂದು ಸಲ ಮಲಗಿದ್ರೆ ಮತ್ತೆ ಎಚ್ಚರಿಕೆನೇ ಆಗೋದಿಲ್ಲ. ಬೆಳಗ್ಗೆ 5 ಗಂಟೆ 5:15 ಬಿಡೋಣ ಅಂದ್ಕೊಂಡ್ರೆ ಅಷ್ಟೊತ್ತಿಗೆ ಎಚ್ಚರಿಕೆನೇ ಆಗಲ್ಲ. ಸೊ ಬೆಟರ್ ಇವಾಗಲೇ ಹೋಗಿ ತಲುಪಿಬಿಟ್ಟು ಒಂದೇ ಹತ್ರ ನಿದ್ದೆ ಮಾಡೋಣ ಒಂದೇ ಸಲ ಅಂತ ಈಗಲೇ ಹೊರಡ್ತಾ ಇದ್ದೀನಿ. ಎಂದು ಕಂಡ ಕನಸು ಅದು ನಿನ್ನಮ್ಮಿಯ ಮೇಲೆ ಪ್ರಣಯಾನೇ ಎಂಟು. ಗಾಯ್ಸ್, ಕನ್ನಡದಲ್ಲಿ ಎಂತೆಂಥ ಸಾಂಗ್ಸ್ ಇದ್ದಾವೆ ಅಂದರೆ ಅಲ್ಟಿಮೇಟ್ ಮಾತ್ರ. ಒಳ್ಳೊಳ್ಳೆ ಸಾಂಗ್ಸ್ ಹಾಕ್ಕೊಂಡು ಟ್ರಾವೆಲ್ ಮಾಡ್ತಿದ್ರೆ ನಾವೆಷ್ಟೇ ದೂರ ಹೋದ್ರೂ ಗೊತ್ತೇ ಆಗೋದಿಲ್ಲ. ಸೊ ಮಸ್ತಿರುತ್ತೆ ಮಾತ್ರ. ಒಬ್ಬರೇ ಒಳ್ಳೊಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಿದ್ರೆ ಸೈಕ್ ಎಕ್ಸ್ಪೀರಿಯನ್ಸ್ ಮಾತ್ರ. ಗೈಸ್, ಯಾರ್ಯಾರು ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರೋ ಅವ್ರಿಗೆಲ್ಲ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಚಳಿಗಾಲದಲ್ಲಿ ದಯವಿಟ್ಟು ನೋಡ್ಕೊಂಡು ಹುಷಾರಾಗಿ ಓಡಿಸಿ. ಯಾಕಂದರೆ ಮಂಜು ತುಂಬ ಕವರ್ ಆಗ್ಬಿಡುತ್ತೆ. ನಾವು ಸಿಂಗಲ್ ರೋಡಲ್ಲೆಲ್ಲ ಹೋಗ್ತಿರ್ಬೇಕಾದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಆಪೋಸಿಟ್ ಯಾವ ವೆಹಿಕಲ್ ಬರ್ತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಹಿಂದೆ ಲೈಟ್ ಇಲ್ಲ ಅಂತ ಹೇಳಿದ್ರೆ ಬೇಕಾದರೆ 10 ತನಕ ಹೋಗೋ ತನಕ ವೆಹಿಕಲ್ ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಆದಷ್ಟು ಹುಷಾರಾಗಿ ಓಡಿಸಿ ಯಾರ್ಯಾರು ಡ್ರೈವರ್ಸ್ ಇದ್ದೀರಾ, ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ. ಯಾಕಂದರೆ ನಾವು ಒಂದು 5-10 ಕಿಲೋಮೀಟ್ರು ಕತ್ಲಲ್ಲಿ ರಾತ್ರಿ ಹೊತ್ತು ಹೋಗ್ಬೇಕಂದ್ರೆ ಕಷ್ಟ ಆಗ್ಬಿಡುತ್ತೆ ಮಂಜು ಬೀಳೋ ಟೈಮಲ್ಲಿ. ಇನ್ನು 100 ಕಿಲೋಮೀಟ್ರೆಲ್ಲ ಓಡಿಸೋರು ಹುಷಾರಾಗಿ ಓಡಿಸಿ. ಗೈಸ್, ಇಲ್ಲೊಂದು ಹತ್ರ ಟೀ ಕಾಣಿಸ್ತು. ನಾನೇನು 100 ಕಿಲೋಮೀಟ್ರ್ ಹೋಗ್ಬೇಕಾಗಿಲ್ಲ, ಜಸ್ಟ್ ಒಂದು 30-35 ಕಿಲೋಮೀಟ್ರ್ ಅಷ್ಟೇ. ಆದರೂ ಟೀ ಕಾಣಿಸ್ತಲ್ಲ, ಎಷ್ಟೊತ್ತಲ್ಲಿ ಚೆನ್ನಾಗಿರುತ್ತೆ. ಬನ್ನಿ ಟೀ ಕುಡಿಯೋಣ. ಚಿಲ್ಡ್ ಟೀ. ಗಾಯ್ಸ್, ಇವೆಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರೀಸು. ನಮಗೊಂಥರ ಸ್ನ್ಯಾಕ್ಸ್ ಅವಾಗ, ಬಟ್ ನೋಡಿದ್ರೆ ತಿನ್ನಲೇಬೇಕು ಅನಿಸುತ್ತೆ. ಹಾಂ ಗಾಯ್ಸ್, ಇದ್ರ ಮುಂದೆ ಯಾವ ಪಿಜ್ಜಾ ಬರ್ಗರು ಇಲ್ಲ. ಅಷ್ಟು ಸಕ್ಕತ್ತಾಗಿದೆ. ಗಾಯ್ಸ್, ಹೌದು, ಡೆವಿಲ್ ಟ್ರೈಲರ್ ನೋಡಿದ್ರಾ? ಹೇಗಿತ್ತು, ಹೇಗೆ ಅನ್ನಿಸ್ತು ನಮ್ಮ ಬಾಸ್ದು? ನನಗಂತೂ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು. ಆ ಕ್ವಾಲಿಟಿ ಆಗಲಿ, ಬಾಸನ್ನು ತೋರಿಸಿರೋ ರೀತಿ, ವಾ ಸೈಕಾಗಿತ್ತು ಮಾತ್ರ. ವೇಟಿಂಗ್ ಫಾರ್ 11th. ಗೈಸ್, ನಮ್ಮ ಮನೇಲಿ ನಾನು ಮತ್ತು ನಮ್ಮ ವೈಫೈ ಇಬ್ಬರೇ ಡಿ ಬಾಸ್ ಅಭಿಮಾನಿಗಳು. ಏನಕ್ಕಪ್ಪ ಅವ್ರು ಅಷ್ಟು ಇಷ್ಟ ಅಂತ ಹೇಳಿದ್ರೆ, ಅವ್ರು ಮಾಡೋ ಮೂವೀಸ್ ಒಂದು ಸೈಡ್ಗಿಟ್ಟು ನಾವೇನು ಎಲ್ಲ ಹೋಗಿ ಥಿಯೇಟ್ರಿಗೆ ನೋಡಿಲ್ಲ. ಅದು ರೀಸೆಂಟ್ ಟೈಮ್ಸಲ್ಲಿ ಬರ್ತಾ ಇರೋದನ್ನು ಹೋಗಿ ಥಿಯೇಟ್ರಲ್ಲಿ ನೋಡ್ತಾ ಇರೋದು. ಮೊದಲೆಲ್ಲ ಯಾವಾಗಲೂ ಹಾಕಿದ್ದನ್ನು ಟಿ ವಿಯಲ್ಲಿ ಹಾಕಿ ನೋಡ್ತಾ ಇದ್ದೆ ಅಷ್ಟೇ. ಬಟ್ ಅವ್ರು ಏನಕ್ಕೆ ಅಷ್ಟು ಇಷ್ಟ ಅಂತ ಹೇಳಿದ್ರೆ, ಅವ್ರು ನಡೆದು ಬಂದ ಹಾದಿ ಇದೆಯಲ್ಲ, ಲೂನಾಯಿಂದ ಲ್ಯಾಂಬೋಗಿನಿ ತನಕ ಯಾವುದೇ ರೀತಿಯಾದ ಸಪೋರ್ಟ್ ಇಲ್ದಂಗೆ. ಸೊ ಅದಕ್ಕೋಸ್ಕರ ಫ್ಯಾನ್ಸ್ ನಾವು, ಅದಕ್ಕೆ ಅಭಿಮಾನಿಗಳಾಗಿದ್ದೀವಿ. ಗೈಸ್, ನನಗೆ ಮೊದಲಿಗೆ ಮೈನಾ ಫಿಲಿಮಲ್ಲಿ ಚೇತನ್ ಅವ್ರು ಇದ್ದಾರಲ್ಲ, ಅದನ್ನ ನೋಡಿನೇ ಫಸ್ಟು ಆಸೆ ಆಗಿದ್ದು ನಾನು ಲಾಂಗ್ ಹೇರ್ಸ್ ಬಿಡಬೇಕು ಅಂತ. ಬಟ್ ನನಗೆ ಇರೋದು ಕರ್ಲಿ, ಬಟ್ ಒಂದು ಸಲ ಬಿಟ್ಟಾಗ ಫುಲ್ ಸ್ಟ್ರೈಟ್ ಮಾಡಿಸಿದ್ದೆ. ಬಟ್ ನನಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಲ್ಲೇ ಲಾಂಗ್ ಹೇರ್ಸ್ ಬಿಡಬೇಕು ಅಂತ. 12 ಗಂಟೆ ರಾತ್ರಿಯಲ್ಲಿ ಎಬ್ಬರಿಸಿ ಈ ಸಾಂಗ್ ಹಾಕಿ ಹಾಡು ಅಂತ ಹೇಳಿದ್ರು ನನ್ನ ಜೊತೆಯಲ್ಲೇ ಆಡ್ತೀನಿ. ಅಷ್ಟಿಷ್ಟ ಈ ಸಾಂಗು. ಯಾವ್ದು ಗೊತ್ತಾ? 16 ವರ್ಷ ಕಳೆದು ಹೋಗುವುದು ಎಜುಕೇಶನ್ ಅನ್ನೋ ಜೈಲಿಯ ಜಂಜಾಟದಲ್ಲಿ ತಿರುಗಿ ನೋಡು. ಅಷ್ಟು ಮನೆ ರೀಚ್ ಆದೆ. ಸೊ ಆಲ್ಮೋಸ್ಟ್ ಟೈಮ್ ಬಂದು 3 ಗಂಟೆ. ಸೊ 1 ಅವರ್ ಅಷ್ಟೇ. ನಾರ್ಮಲಾಗಿ ಹಗಲು ಬರ್ತೀನಿ ಅಂತ ಹೇಳಿದ್ರೆ 2:15 2:45 ಅವರ್ ಬೇಕು. ಒಂದು ಗಾಡಿ ಅಡ್ಡ ಬರೋಲ್ಲ ಇಷ್ಟೊತ್ತಲ್ಲಿ. ಸೊ ಆಲ್ಮೋಸ್ಟ್ 1 ಅವರ್ ಆಗುತ್ತೆ. ನಾನು ಕಾಫಿ ಕುಡಿದು ಅಲ್ಲಿ ಟೀ ಕುಡಿದು ಬರೋಷ್ಟರಲ್ಲೂ ಇನ್ಕ್ಲೂಡ್ ಮಾಡ್ಕೊಂಡ್ರು ಕರೆಕ್ಟಾಗಿ 1 ಅವರು. ಸೊ ಬೆಳಗ್ಗೆ ಸಿಗ್ತೀನಿ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗ ಜ್ಯೇಷ್ಠ ಅಗಸ್ತ್ಯದು ಒಂದು ಸ್ಪೆಷಲ್ ಒಕೇಶನ್ ಇದೆ. ಏನು ಅಂತ ಹೋಗ್ತಾ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನೀವೇ ಎಲ್ಲಿಗೆ ಹೋಗ್ತಾ ಇದೀವಿ ಈಗ?
ಇವತ್ತು ನನ್ನ ಮಗನ ಕರ್ಕೊಂಡು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಅನ್ನಪ್ರಾಶನ ಮಾಡಿಸ್ಕೊಂಬರೋಣ ಅಂತ ಮನೆ ದೇವ್ರಿಗೆ. ತುಂಬ ದಿವಸದಿಂದ ಅನ್ಕೊತಿದ್ವಿ, ಹೋಗೋಕ್ಕೆ ಕಾಲ ಕೂಡ ಬಂದಿರಲಿಲ್ಲ. ಇವತ್ತು ಅವರ ಅಪ್ಪನೂ ಫ್ರೀ ಇದ್ದರು, ಇಷ್ಟು ದಿವಸ ಬ್ಯುಸಿ ಇದ್ದರು. ಇವತ್ತು ಹೋಗಿ ಬರೋಣ. ಇನ್ನು ಈಗಲೇ ಸರಿ ಸಿರ್ಲಾಕೆಲ್ಲ ಏನು ಸ್ಟಾರ್ಟ್ ಮಾಡಲ್ಲ, ಜಸ್ಟ್ ಕ್ಯಾರೆಟು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಪ್ಯೂರಿ ಮಾಡ್ತಾರಲ್ಲ ಅದನ್ನು ಕೊಡೋಣ ಮಗುಗೆ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಹೊರ್ನಾಡಿಗೆ ಹೋಗಬೇಕು, ಅನ್ನಪೂರ್ಣೇಶ್ವರಿಗೆ ಹೋಗ್ಬಿಟ್ಟು ಅಲ್ಲೇ ಅನ್ನಪ್ರಾಶನ ಮಾಡಿಸ್ಕೊಂಬರ್ಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಬಟ್ ಈ ಚಳಿಗಾಲ ಡಿಸೆಂಬರು, ಇವನಿಗೆ ಬೇರೆ 15 days ಬ್ಯಾಕ್ ಕೆಮ್ಮು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನಕ್ಕೆ ರಿಸ್ಕ್ ತಗೊಂಡು ಬೇಡ, ಇಲ್ಲೇ ಮನೆ ದೇವ್ರ ಹತ್ರ ಇದೆ, ಮನೆ ದೇವ್ರಿಗೆ ಹೋಗ್ಬಿಟ್ಟು ಎಲ್ಲ ದೇವರು ಒಂದೇ ಅಲ್ವಾ ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ನೆಕ್ಸ್ಟ್ ಏನಾಗತ್ತೆ ಅಂತ. ಪರ್ಫೆಕ್ಟಾಗಿ ಮಾತಾಡಿದೆ ಮಾತ್ರ. ಥ್ಯಾಂಕ್ ಯು. ಗೈಸ್, ಮಾಲೂರು ಫ್ಲವರ್ ಮಾರ್ಕೆಟು, ದೇವಸ್ಥಾನಕ್ಕೆ ಹಾರ ಬೇಕಿತ್ತು, ತೊಗೊಂಡು ಹೋಗ್ತಾ ಇದ್ದೀನಿ. ವೇದಿತಾ, ನಿನ್ಗೊಂದು ಕ್ವೆಶನ್ನು. ಹಾಲು ಕುಡಿತಾ ಇದ್ದೀವಿ ಜ್ಯೇಷ್ಠ, ನಾಳೆಯಿಂದ ಅಟ್ಲೀಸ್ಟ್ ಒಂದೊಂದು ಸಲಕ್ಕೆ ಏನೋ ಆಪಲ್ಲು ಕ್ಯಾರೆಟ್ ಏನೋ ತಿನ್ನೋನು ಆಗ್ತಾನೆ. ಫೀಲಿಂಗ್ ಹೆಂಗಿದೆ? ಅಪ್ಪ ತುಂಬ ಖುಷಿ ಇದೆ. ಯಾಕಂತಂದ್ರೆ ಅವ್ನು ಬೇಗ ತಿನ್ನೋನಂಗೆ ಆಗಬೇಕು, ಬೇಗ ಓಡಾಡೋಂಗೆ ಆಗಬೇಕು. ನಂಗೆ ಅದೆಲ್ಲ ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟಿಂಗ್. ಅವ್ನು ಚಿಕ್ಕವನಾಗಿರೋದು ನಂಗೆ ಇಷ್ಟ. ಅಯ್ಯೋ 6 ತಿಂಗಳು ಆಗೋಯ್ತು ಅನ್ಸುತ್ತಾ, ಇಲ್ಲಾಂದ್ರೆ ಅಪ್ಪ ಹೆಂಗೋ 6 ತಿಂಗಳು ಆಯಿತು, ಇನ್ನೂ ಬೇಗ ಆಗಲಿ ಅನ್ಸುತ್ತಾ? ಇನ್ನೂ ಬೇಗ ಆಗಲಿ ಅನ್ಸುತ್ತೆ. ಬೇಗ ಅವ್ನು ಗ್ರೋ ಆಗಬೇಕು, ಅದನ್ನ ನೋಡೋಕೆ ನಂಗೆ ತುಂಬ ಇಷ್ಟ. ಕೆಟ್ಟದನ್ನು ಕೇಳಬಾರದು, ಕೆಟ್ಟದನ್ನು ಮಾತಾಡಬಾರದು, ಕೆಟ್ಟದನ್ನು ನೋಡಬಾರದು. ನಾನು ಇದರಲ್ಲಿ 3 ಪಾಲಿಸ್ತಾ ಇಲ್ಲ. ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನಲ್. ಗೈಸ್, ಇದೆ ಮುಗ್ಬಾಳ ನಮ್ಮ ಮನೆ ದೇವರು. ಇಲ್ಲೊಂದಿದೆ, ರೋಡಿಂದ ಆ ಕಡೆಗೆ ಒಂದಿದೆ. ಇದು ಈಶ್ವರನ ದೇವಸ್ಥಾನ. ಫಸ್ಟು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ. ನಾನು ನಮ್ಮ ವೈಫ್ ಅವ್ರಿಗೆ ಹೋಗಿ ನಮ್ಮ ಅತ್ತೆನ, ನಮ್ಮ ಹೆಂಡ್ತಿನ, ಮಗನ ಕರ್ಕೊಂಬಂದ್ರಿ. ಊರಿಂದ ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಅಣ್ಣ ಮಗ ಬಂದರು. ಗೈಸ್, 2 ದೇವಸ್ಥಾನ ಇದೆ ಮುಗ್ಬಾಳ ಅಂತ ಬಂದರೆ. 2 ದೇವಸ್ಥಾನ, ಒಂದು ಸೋಮೇಶ್ವರ ದೇವಸ್ಥಾನ, ಇನ್ನೊಂದು ವೀರಭದ್ರ ಸ್ವಾಮಿ ದೇವಸ್ಥಾನ. ರೋಡ್ ಕ್ರಾಸ್ ಮಾಡಬೇಕಷ್ಟೇ, ಒಂದು 200 ಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ. ಎಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಮೊದಲು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಈಗ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಶಿಷ್ಯನಿಗೆ ಸ್ವಲ್ಪ ಪ್ರಸಾದ ಮಾಡ್ಕೊಂಬಂದಿದ್ದೀವಿ, ತಿನ್ನಿಸಿ ನಾವು ಊಟ ಮಾಡಬೇಕು. ಇದೇ ಗೈಸ್ ಇನ್ನೊಂದು ವೀರಭದ್ರ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಕೋಲಾರಿಂದ ಬೆಂಗಳೂರಿಗೆ ಹೋಗೋರು ನೋಡಿರ್ತೀರ, ರೋಡ್ ಸೈಡಲ್ಲೇ ಮುಗ್ಬಾಳ ಅಂತ. ಗೈಸ್, ನನಗೆ ಭಕ್ತಿ ಅಂತ ಬಂದರೆ ಎಲ್ಲ ದೇವಸ್ಥಾನದಲ್ಲೂ ಒಂದೇ ಭಕ್ತಿ. ಬಟ್ ಭಕ್ತಿ ಅಂತ ಬಂದರೆ ಇದು ಸ್ವಲ್ಪ ಜಾಸ್ತಿ. ಮನೆ ದೇವರಲ್ವಾ, ಸ್ವಲ್ಪ ಜಾಸ್ತಿ.
ಹೆಂಗಾಯ್ತು ದರ್ಶನ? ಸೂಪರ್. ಪ್ರಸಾದ ಹೆಂಗೆ ಅನಿಸ್ತು? ದರ್ಶನ ಹೆಂಗೆ ಅನಿಸ್ತು? ಮಸ್ತ್ ಎವ್ರಿಥಿಂಗ್ ಫ್ಯಾಂಟಾಸ್ಟಿಕ್. ನೋಡ ಹೆಂಗಿದೆ ಪ್ರಸಾದ? ಗೈಸ್ ಪ್ರಸಾದ ಪೊಂಗಲ್ಲು ಮತ್ತು ಪುಳಿಯೋಗರೆ. ಬ್ಯಾಟಿಂಗ್ ಮಾಡೋಣ. ನಿವೇದಿತಾ ಏನೇನು ಮಾಡಿದ್ರಿ, ಏನೇನಾಯಿತು, ಹೇಗನ್ನಿಸ್ತು? ಸೋಮೇಶ್ವರ ದೇವಸ್ಥಾನ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ 2 ದೇವಸ್ಥಾನಕ್ಕೂ ಭೇಟಿ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅನ್ನಪ್ರಾಶನ ಆಯಿತು. ತುಂಬ ಚೆನ್ನಾಗಿ ಪೂಜೆ ಆಯಿತು. ಮೇಯ್ನ್ ಏನಂದರೆ ರಶ್ ಇರಲಿಲ್ಲ, ಅದಕ್ಕೆ ಸಖತ್ತಾಗಾಯಿತು ಪೂಜೆ. ಮತ್ತು ಪುಳಿಯೋಗರೆ, ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ ಮಾಡ್ಕೊಂಡು ಮತ್ತೆ ಎಲ್ಲ ಅಲ್ಲೇ ತಿಂದ್ವಿ ದೇವಸ್ಥಾನ ಅಂತ. ತುಂಬ ಚೆನ್ನಾಗಿತ್ತು. ಇನ್ನೂ ಒಂದು ಅರ್ಧ ಡೇ ಹಾಗೆ ಸ್ಪೆಂಡ್ ಮಾಡ್ಬೋದಾಗಿತ್ತು. ಪಾಪು ಗಲಾಟೆ ಮಾಡ್ತಾ ಇರೋದ್ರಿಂದ ಮನೆ ಕಡೆ ಹೋಗ್ತಾ ಇದ್ದೀವಿ. ಶೆಟ್ಟಿ, ಬೆಳಗ್ಗೆಯಿಂದ ಏನೇನಾಯಿತು, ಹೆಂಗನ್ನಿಸ್ತು, ಏನು ಕತೆ? ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಬಂದಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಚೆನ್ನಾಗಿ ನಡೀತು. ನಮ್ಮ ಜ್ಯೇಷ್ಠನಿಗೆ ಅನ್ನ ತಿನ್ಸೋ ಕಾರ್ಯಕ್ರಮ ಇಟ್ಕೊಂಡಿದ್ರು. ನಂದು ಒಂದು ತುತ್ತು ನನ್ನ ಕಡೆಯಿಂದ ತಿನ್ಸಿದ್ದೀನಿ. ಇನ್ನು ಜಾಸ್ತಿ ಅನ್ನ ತಿಂದು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಮತ್ತು ನಾಳೆ ಕೆಲಸ ಇರುತ್ತೆ ಅಂದ್ಕೊಂಡಿದ್ದೆ, ಸದ್ಯ ಕೆಲಸ ಇಲ್ಲ. ಅದಕ್ಕೆ ವಿನೋದ್ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಹತ್ರ ಕೆಲಸ ಮಾಡೋ ಸುಮಕ್ಕ ಅಂತ ಇದ್ದಾರೆ. ಅವರು ಜ್ಯೇಷ್ಠ ಅಗಸ್ತಿನ ಕೇಳಿದೆ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ದೀನಿ. ಸುಮಕ್ಕ, ಇದು ನಿಮಗೋಸ್ಕರ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. It's made for animals, not for humans. ಕಡಲೆ ಪಪ್ಪು ಗೊತ್ತಾ? ಕಡಲೆಪಪ್ಪು ಸಿಪ್ಪೆ. ನಮ್ಮ ಮನೇಲಿ ಇದನ್ನ ರೂಮ್ ಅಂತ ಮಾಡಿದ್ದು. ಅಗ್ರಿಕಲ್ಚರ್ ಮನೆ ಹೆಂಗಿರುತ್ತೆ ಅಂದರೆ ಸ್ಟೋರೇಜ್ ಆಗಿಬಿಟ್ಟಿದೆ ಇವಾಗ. ಯಾರಾದರೂ ಗೆಸ್ಟ್ ಬಂದರೆ ಉಳ್ಕೊಳ್ಳೋದಕ್ಕೆ ಅಂತ ರೂಮ್ ಮಾಡಿದ್ದು. ರೂಮು ಇಲ್ಲ, ಏನೂ ಇಲ್ಲ. ಬಾಳ ಮತ್ತೆ ದಾನ ಇಡಲ್ಲ. ಇದೆಲ್ಲ ಕೆಲಸ ಮಾಡಿದ್ರೇನೆ ತೋರಿಸೋದೊಂದು ವೈಟ್ ಕಲರ್ದೊಂದು ಇದೆಲ್ಲ ಮಾಡಿದ್ರೇನೆ ಅವು. ಇವಾಗ ದೇವಸ್ಥಾನದಿಂದ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಫ್ರೆಶ್ ಅಪ್ ಆಗಿ ಕಾಫಿ ಕುಡ್ಕೊಂಡು, ಮುಖ ತೊಳಿಲಿಲ್ಲ ಅಷ್ಟೇ, ದೇವಸ್ಥಾನದಿಂದ ಬಂದು ಮುಖ ತೊಳಿಬಾರ್ದು ಅಂತ ಕೈ ಕಾಲೆಲ್ಲ ತೊಳ್ಕೊಂಡು ಒಂದು ಸ್ವಲ್ಪ 2 hours ರೆಸ್ಟ್ ಮಾಡಿ ಪಾಪುಗೂ ಡ್ರೆಸ್ ಚೇಂಜ್ ಮಾಡಿಸಿ ಮತ್ತೆ ನಮ್ಮಮ್ಮ ಅವ್ರ ಕಡೆ ಪಯಣ. ನಾನು, ನಮ್ಮ ಅತ್ತೆ, ನನ್ನ ತಂಗಿ, ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಹಸ್ಬೆಂಡ್ ಎಲ್ಲ ಹೊರಟಿದ್ದೀವಿ. ಏನೋ ಒಂಥರ ಚೆನ್ನಾಗಿದೆ. ಡೇ ಇಸ್ ಗೋಯಿಂಗ್ ಗುಡ್, ಫ್ಯಾಂಟಾಸ್ಟಿಕ್. ಅಂದವೇ ಊರಿಗೆ ಹೋಗ್ತಾ ಇದ್ವಿ. ಇಲ್ಲಿ ಫುಲ್ಲು ಟ್ರಾಫಿಕ್ ಆಗಿದೆ ಮಾಲೂರಲ್ಲಿ. ಸೊ ಎಲ್ಲರೂ ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ಸೇರಿರೋದ್ರಿಂದ ಏನಾದ್ರು ಚಾಟ್ಸ್ ಕೊಡ್ಸೋಣ ಅಂತ ಇಳಿದಿದ್ದೀವಿ. ಇನ್ನು 20 ಮಿನಿಟ್ಸಲ್ಲಿ ಮನೆಗೆ ರೀಚ್ ಆಗ್ಬೋದು. ಬಟ್ ತುಂಬ ಟ್ರಾಫಿಕ್ ಇದೆ. ಸೊ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ನಿಲ್ಸ್ಕೊಂಡಿದ್ದೀವಿ. ಚಾಟ್ಸ್ ಏನು ಆರ್ಡ್ರ್ ಮಾಡಿದೆ? ಎಲ್ಲರಿಗೂ ಆರ್ಡ್ರ್ ಮಾಡಿದ್ದೀನಿ, ನಾನು ತಿನ್ನಲ್ಲ. ಡವ್ವು ಸ್ವಲ್ಪ ತಿಂತೀನಿ. ಇವಾಗ ತಾನೇ ಮನೆಗೆ ರೀಚ್ ಆದ್ವಿ. ವಿನು ಅವರು ಮಗುಗೆ ಆ್ಯಪಲ್ ಪ್ಯೂರಿ ರೆಡಿ ಮಾಡ್ತಾ ಇದ್ದಾರೆ. ನಮ್ದು ಇನ್ನೇನು ಕೆಲಸಗಳಿಲ್ಲ. ನಮ್ಮಮ್ಮ ಅನ್ನ ರಸ ಮಾಡ್ತಾ ಇದ್ದಾರೆ, ಪುಳಿಯೋಗರೆ ಇದೆ. ತಿಂದು ಮುಖ ತೊಳ್ಕೊಂಡು ತಿಂದು ಮಲ್ಕೊಳ್ಳೋದಷ್ಟೇ. ಮತ್ತೆ ಸಿಗ್ತೀವಿ. ಫೈನಲಿ ಗೈಸ್, ಕೆಲಸ ಎಲ್ಲ ಮುಗೀತು.
ಡನ್ ಫಾರ್ ದ ಡೇ. ಪಾಪು ಮಲಗ್ದ, ಇನ್ನೇ ನಾವು ಮಲಗಬೇಕು. ಅದಕ್ಕಿಂತ ಮುಂಚೆ ವಿಡಿಯೋ ಒಂದು ಸ್ವಲ್ಪ ಎಡಿಟ್ ಮಾಡಬೇಕು ಅಂದರು ವಿನು ಅವರು. ಅದಕ್ಕೆ ಕಾರಲ್ಲಿ ಬಂದು ಕೂತಿದ್ದೀವಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.